ಒಂದೆರಡು ಮಾತುಗಳು ಮ್ಯಾಮ್ ಪ್ಲೀಸ್ ಈ ಒಂದು ಇವೆಂಟ್ ಕುರಿತು ಅಂಡ್ ಎಲ್ಲ ಪರ್ಫಾರ್ಮೆನ್ಸಸ್ ನೋಡ್ತಾ ಇದ್ರಿ ನೀವು. ಸೊ ನಿಮ್ಮ ಫೇಸ್ ಅಲ್ಲಿ ಆ ಬಿಗ್ ಸ್ಮೈಲ್ ಎಲ್ಲ ಪರ್ಫಾರ್ಮೆನ್ಸಸ್ಗೂ. ಸೊ ಇವತ್ತು ಟೈಮ್ ಇಲ್ಲ ಎಲ್ರಿಗೂ ಡಾನ್ಸ್ ಮಾಡಿಸ್ಬೋದಾಗಿತ್ತು ವೇದಿಕೆ ಮೇಲೆ. ಬಟ್ ಒಂದೆರಡು ಮಾತುಗಳು ಪ್ಲೀಸ್. ಎಲ್ರಿಗೂ ನಮಸ್ತೆ. ಲಕ್ಷಣ ಸೀರಿಯಲ್ ಅಲ್ಲಿ ನನ್ನ ಮಗ ಆಗಿದ್ದ, ನೆನ್ಪಿರ್ಬೇಕು. ಆಕ್ಚುಲಿ ಫಸ್ಟ್ ಆಡಿಷನ್ ಬಂದಾಗ ಯಾರೋ ಮಗ ಇದ್ದಾನೆ ಅಂತ ಹೇಳಿದ್ರು. ಬಟ್ ಇವನ್ನ ನೋಡಿದಾಗ ಇವನು ಡ್ರಾಮಾ ಜೂನಿಯರ್ಸ್ ಎಲ್ಲ ಮಾಡಿದ್ದ, ಒಂದು ಸ್ಕಿಟ್ ಎಲ್ಲ ನೋಡಿದ್ದೆ. ಬಟ್ ಒಂದೇ ಸಲ ಇವನು ಅಂತ ತೋರಿಸಿದಾಗ ಸರ್ ಒಂದ್ಸಲ ಯೋಚನೆ ಮಾಡಿ ಸರ್, ನನ್ಗೆ ಯಾಕೋ ಭಯ ಆಗುತ್ತೆ ಅವನ ಹತ್ರ, ಅವನ ಜೊತೆ ಆಕ್ಟ್ ಮಾಡಕ್ಕೆ ಅಂತ ಹೇಳಿದೆ. ಅವಾಗಿಂದ ಇವಾಗ ಎಷ್ಟು ಉದ್ದ ಬೆಳೆದಿದ್ದಾನೆ. ಅವಾಗ ಇಷ್ಟೇ ಇರ್ತಿದ್ದ. ನೈಟ್ ಶೂಟ್ ಇದ್ದಾಗ ಮಲ್ಗಿಸ್ಕೋತಾ ಇದ್ವಿ ತೊಡೆ ಮೇಲೆ. ಇವಾಗ ಇಷ್ಟು ನನ್ನಷ್ಟು ಉದ್ದನೇ ಬೆಳೆದ್ಬಿಟ್ಟಿದ್ದಾನೆ. ಇದೇ ತರ ಇನ್ನ ಜೀವನದಲ್ಲಿ ಬೆಳೀತಾ ಇರ್ಲಿ. ಪಕ್ಕ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಹೀರೋ ಆಗ್ತಾನೆ, ಇದಂತೂ ಪಕ್ಕ. ಅಂಡ್ ಈಸ್ ಫ್ಯೂ ವರ್ಡ್ಸ್ ಏನ್ ಮಾತಾಡ್ಲಿ ಅಂತ ಹೇಳಿದ್ರಿ. ತುಂಬಾ ಮಾತು ಸಿಕ್ಕಿದ್ದು ಆಲ್ರೆಡಿ ಎಲ್ಲರೂ ಮಾತಾಡೋದು. ಸೊ ಹಾಗಾಗಿ ದಯಮಾಡಿ ಮಾತಾಡ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ ನಿಮ್ನು ಕೂಡ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸ್ಟೇಜ್ ಮೇಲೆ ಇರೋ ಎಲ್ರಿಗೂ ನಮಸ್ಕಾರ. ಅಂಡ್ ದೊಡ್ಡ ನಟ ಇದ್ದಾರೆ ವಿಜಯ್ ಸೂರ್ಯ. ನಾವ್ ಅಣ್ಣನ್ ಮೀಟ್ ಮಾಡಿದಾಗ ಇನ್ನ ಖುಷಿ ಆಯ್ತು. ಅನೂಪ್ನ ನಾನು 2-3 years ಬ್ಯಾಕ್ ನೋಡಿದ್ದು. ಅವಾಗ ಒಂದ್ ಚಿಕ್ಕ ಹುಡುಗ, ನಾನು ಅವಳು ಸೇಮ್ ಒಂದೇ ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಿದ್ವಿ. ಬೆಸ್ಟ್ ಥಿಂಗ್ ಅಬೌಟ್ ಅನೂಪನ ಇನ್ನೋಸೆನ್ಸ್ ನ ಈಗಲೂ ಹಂಗೆ ಉಳಿಸ್ಕೊಂಡಿದ್ದಾನೆ. ಅಂಡ್ ಐ ಹೋಪ್ ಇವಾಗ ಏನ್ ಸಕ್ಸಸ್ ನೋಡ್ತಿದ್ದಾನೋ ಇನ್ನ ಜಾಸ್ತಿ ಸಕ್ಸಸ್ ನೋಡ್ಲಿ ಅಂತ. ಅಂಡ್ ಎಲ್ಲಾ ಕೋರಿಯೋಗ್ರಫರ್ಸ್ ಲೈಕ್ ಹಾರ್ಡ್ ವರ್ಕ್ ಅವ್ರು ತುಂಬಾ ಮಾಡಿದ್ದಾರೆ. ಸೊ ಸ್ಟೇಜ್ ಮೇಲೆ ಕೂತಿದ್ದಾರೆ ಅಂದ್ರೆ ಅವ್ರ ಹಾರ್ಡ್ ವರ್ಕ್ ಕಾರಣ. ಹಾಗೆ ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ರ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಮೀ ದ ಬೆಸ್ಟ್ ಒನ್ ವೆಲ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಅನೂಪ್ಗೆ ನನ್ನ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ಇದೇ ತರ. ಥ್ಯಾಂಕ್ ಯು.